ನಮ್ಮ ವೀಕ್ಷಕರಿಗೆ ಮಹಾಲಯ ಅಮಾವಾಸ್ಯೆಯ ವಿಚಾರವಾಗಿ ಏನು ಹೇಳ್ತೀರಾ? ಮಹಾಲಯ ಅಮಾವಾಸ್ಯ ಅಂತಂದರೆ ಮಹಾಲಯ ಅಂದರೆ ಎಲ್ಲವೂ ಪೂರ್ಣವಾಗಿ ಒಳಗೊಳ್ಳೋದು, ಅಂತ್ಯವಾಗೋದು ಅಂತಹ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ. ಇದಕ್ಕೆ ಪಿತೃ ಅಮಾವಾಸ್ಯ, ಪಿತೃತರ್ಪಣ ಅಮಾವಾಸ್ಯ ಅಂತ ಹೆಸರು. ಈ ಮಹಾಲಯವನ್ನೇ ಪಿತೃಪಕ್ಷ ಅಂತ ಕರೆದಿದ್ದಾರೆ. ನಿಮ್ಮ ಪೂರ್ವಿಕರಿಗೆ, ನಿಮಗೆ ಜೀವ ಕೊಟ್ಟವರಿಗೆ, ಅನ್ನ ಕೊಟ್ಟವ್ರನ್ನ ನೆನೆಸ್ಕೊಂಡು ಅವರಿಗೆ ಕೃತಜ್ಞತಾಪೂರ್ವಕವಾಗಿ ಅವರ ಹೆಸರಲ್ಲಿ ವಸು ರುದ್ರ ಆದಿತ್ಯ ಸ್ವರೂಪರಿಗೆ ಪೂಜೆಯನ್ನು ಮಾಡೋದು ನಿಮ್ಮ ಕರ್ತವ್ಯ. ಅದಕ್ಕೋಸ್ಕರನೇ ಈ ಮಹಾಲಯ ಅಮಾವಾಸ್ಯೆಯನ್ನು ಇಟ್ಟಿದ್ದಾರೆ. ವರ್ಷದಲ್ಲಿ ಯಾವತ್ತು ಮರಣ ಹೊಂದಿದಾರೋ ಅವತ್ತೇ ಮಾಡಬಹುದು, ಆದರೆ ಅದು ಜ್ಞಾಪಕ ಇಲ್ಲದೆ ಇರೋರೆಲ್ಲರೂ ಕೂಡ ಈ ಮಹಾಲಯ ಪಕ್ಷದಲ್ಲಿ, ಪಿತೃಪಕ್ಷದಲ್ಲಿ ಮಾಡ್ಬೋದು. ಇದಕ್ಕೆ ದೇವತೆಗಳೇ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಂಬಿಕೆ ಇದ್ದು ಆಸ್ತಿಕತನವನ್ನು ಬಯಸೋರು, ತಮ್ಮ ಮುಂದಿನ ಪ್ರಗತಿಯನ್ನು ಬಯಸೋರು ಇದನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಸೊ ಮಹಾಲಯ ಅಮಾವಾಸ್ಯ ತರ್ಪಣವನ್ನು, ಪಿತೃಪೂಜೆಯನ್ನು, ಪಿತೃಭೋಜನವನ್ನು ಯಾರು ಮಾಡಿಸ್ತಾರೋ ಅವರಿಗೆ ಪ್ರೋಗ್ರೆಸ್ ಇದೆ ಅನ್ನೋದನ್ನು ಕಂಡುಕೊಂಡು ಅವ್ರು ಹೇಳ್ತಾರೆ. ನೀವು ಪ್ರಯತ್ನಪಟ್ಟು ಮಾಡಿ ನೋಡಿ ಬಿಟ್ಟಿರೋರು, ನಿಮಗೂ ಮಂಗಳವಾದರೆ ಮಾಡಿ, ಬೇಡ ಅನ್ಸಿದ್ರೆ ಬಿಟ್ಬಿಡಿ.